ಗುರುದೇಶ್ ಪಾಂಡೆ ಸರ್ ಜಿ ಅಕಾಡೆಮಿಲಿ 360 ಒಡಿಸಿ ಅನ್ನೋ ಒಂದು ಕೋರ್ಸ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ಎಲ್ಲ ಮಾಧ್ಯಮಗಳ ಮುಂದೆ ನಮ್ಮನ್ನೆಲ್ಲ ಪರಿಚಯ ಮಾಡಿದ್ರು. ಗುರು ಏನೇನು ಹುಡುಕ್ತಿದ್ದೋ ಇಂಡಸ್ಟ್ರಿಯಲ್ಲಿ ಅದು ಇವಾಗ ಅದಕ್ಕೊಂದು ವೇದಿಕೆ ಸಿಕ್ಕಿದೆ. ಕಲಿಕೆ ಮುಖಾಂತರ ಆ್ಯಕ್ಟಿಂಗಲ್ಲಿ ಡೈರೆಕ್ಷನಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಜಿ ಅಕಾಡೆಮಿಯಿಂದ ನನಗಂತೂ ತುಂಬ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗುತ್ತೆ ಅಂತ. ನಟರಾಗಬೇಕಾ ಅಥವಾ ಡೈರೆಕ್ಟರ್ ಆಗಬೇಕಾ ಅದಕ್ಕೆ ಅಂತಲೇ ಮಾಡ್ತಿರೋ ಜಾಗ ಈ ನಮ್ಮ ಜಿ ಅಕಾಡೆಮಿ. ಏನಾದರೂ ಒಂದು ಮಾಡಬೇಕು ಹಂಗೆ ಹಿಂಗೆ ಅಂತ ಅದೇ ಥರ ಕನಸು ಹಿಡ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಒಂದು ಮೂವಿ ಮಾಡ್ತಾಯಿದ್ದಾರೆ, ಅದರಿಂದ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಧ್ರುವ ಸರ್ ಬಂದಿದ್ದರು, ಅವತ್ತು ನಮಗೆ ಮೂಮೆಂಟಮ್ ಎಲ್ಲ ಕೊಟ್ಟರು. ಅದು ತುಂಬ ಖುಷಿ ಆಗ್ತಾಯಿದೆ ಈ ಮೂವಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಎಲ್ರಿಗೂ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಜಿ ಅಕಾಡೆಮಿ ಬೆಸ್ಟ್ ಇದೆ, ನೀವು ಬಂದು ಜಾಯ್ನ್ ಆಗ್ಬೋದು. ಅವಕಾಶಗಳು ತುಂಬ ಇದೆ ಇಲ್ಲಿ. Grade 11, school prefect, everybody screaming, everybody. 2019 ಇದು ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾವು ಕಂಟಿನ್ಯೂ ಮಾಡಿವಿ. 10ನೇ ಬ್ಯಾಚು ನಡೀತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುರುದೇಶ್ ಪಾಂಡೆ. ಜಿ ಅಕಾಡೆಮಿ 2019 ಇದು ಸ್ಟಾರ್ಟ್ ಮಾಡಿದ್ವಿ. ಇವಾಗ 10 ಬ್ಯಾಚ್ ನಡೀತಾ ಇದೆ. 10ನೇ ಬ್ಯಾಚ್ ನಡೀತಾ ಇದೆ. 9 ಬ್ಯಾಚು ನಾವು ಕಂಟಿನ್ಯೂ ಮಾಡಿವಿ. 10ನೇ ಬ್ಯಾಚು ನಡೀತಾ ಇದೆ. ನಮ್ಮಲ್ಲಿ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ 2 ಕೋರ್ಸ್ಗಳು ಮಾಡ್ತೀವಿ. ಆ್ಯಕ್ಟಿಂಗಿಗೆ 3 ಮಂತ್ಸ್ ಫುಲ್ ಟೈಮ್ ಕೋರ್ಸ್ ಮಾಡ್ತೀವಿ. ಅದರಲ್ಲಿ ಡ್ಯಾನ್ಸು, ಫೈಟು, ಆ್ಯಕ್ಟಿಂಗ್ದು ಬೇರೆ ಬೇರೆ ವಿಧಾನಗಳು, ವಾಯ್ಸ್ ಎಕ್ಸಸೈಸ್ ಇರ್ಬೋದು, ನವರಸಗಳಿರ್ಬೋದು, ಒಂದು ನಾಟಕ ಇರ್ಬೋದು, ಅದಾದಮೇಲೆ ಒಂದು ಶಾರ್ಟ್ ಫಿಲ್ಮ್ ಇರ್ಬೋದು, ಅದಾದಮೇಲೆ ಕ್ಯಾಮ್ರಾಗೆ ಹೆಂಗೆ ಆ್ಯಕ್ಟ್ ಮಾಡಬೇಕು ಅದ್ರ ಬಗ್ಗೆ ಇರ್ಬೋದು, ಸಿನಿಮಾಗೆ ಹೆಂಗೆ ಮಾಡಬೇಕು, ರಂಗಭೂಮಿಯಿಂದ ಹಿಡಿದು ಸಿನಿಮಾವರೆಗೂ ಆ್ಯಕ್ಟಿಂಗ್ನ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಅದಕ್ಕೆ ನಮ್ಮ BM ಗಿರಿರಾಜ್ ಡೈರೆಕ್ಟರ್ ಇರ್ಬೋದು, ಆಮೇಲೆ KGF ಸಂಪತ್ ಅವ್ರು ಇರ್ಬೋದು, ಆಮೇಲೆ ಈ ಥರದವರು ತುಂಬ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರೋರು ಮತ್ತು ಸುಮಾರು ತಿಳ್ಕೊಂಡಿರೋರು, ನೀನಾಸಮಲ್ಲಿ ಪ್ರಾಕ್ಟೀಸ್ ಮಾಡಿರೋರು, ಇಂಥವ್ರು ಬಂದು ನಮಗೆ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡ್ತಾರೆ. ಒಂದು ಡ್ರಾಮಾ ಸಿಗುತ್ತೆ, ಅದ್ರ ಜೊತೆಗೆ ಒಂದು ಶಾರ್ಟ್ ಫಿಲಮ್ಮು ನಿಮಗೆ ಸಿಗುತ್ತೆ ಈ 3 ಮಂತ್ಸ್ ಫುಲ್ ಟೈಮ್ ಕೋರ್ಸಲ್ಲಿ. ಇದು 10ನೇ ಬ್ಯಾಚ್ಗೋಸ್ಕರ ತುಂಬ ಸ್ಪೆಷಲ್ಲಾಗಿ ನಾವು ಒಂದು 25% ಡಿಸ್ಕೌಂಟ್ ಮಾಡಿ ಈ ಬ್ಯಾಚ್ ಮಾಡ್ತಾಯಿದ್ದೀವಿ. 5ನೇ ವರ್ಷ ಕಂಪ್ಲೀಟ್ ಆಗ್ತಾಯಿದೆ ಜಿ ಅಕಾಡೆಮಿ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ಆಫರ್ ಮಾಡಿದ್ದೀವಿ. ಡೈರೆಕ್ಷನ್ ಅಂದರೆ ಒಂದು ಕಥೆಯಿಂದ ಹಿಡಿದು ಒಂದು ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಕತೆ, ಚಿತ್ರಕಥೆ, ಸಂಭಾಷಣೆ, ಸಿನಿಮಾಟೋಗ್ರಫಿ, ಮ್ಯೂಸಿಕ್ಕು, ಎಡಿಟಿಂಗು, ಪೋಸ್ಟ್ ಪ್ರೊಡಕ್ಷನ್ಗಂತ ಬಂದರೆ DI, ಅದಾದಮೇಲೆ ರೆಕಾರ್ಡಿಂಗು, ಆಮೇಲೆ ಆರ್ಟ್ ಡೈರೆಕ್ಟರ್ ಹತ್ರ ಹಿಂಗೆ ಕೆಲಸ ತೊಗೋಬೇಕು, ಈ ಥರ ಎಲ್ಲ ಟೆಕ್ನಿಷಿಯನ್ಸ್ ಹತ್ರನೂ ಒಬ್ಬ ಆ್ಯಸ್ ಎ ಡೈರೆಕ್ಟ್ರಾಗಿ ಹೀಗೆಲ್ಲ ಕೆಲಸನ ತೊಗೋಬೇಕು, ಅವ್ರ ಹತ್ರ ಹೀಗೆಲ್ಲ ಕೆಲಸ ಕಲಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ 3 ಮಂತ್ಸು ಕೋರ್ಸ್ ಇರುತ್ತೆ. ಅದು ಈವ್ನಿಂಗ್ ಒಂದು 3 ಅವರ್ಸ್ ಕ್ಲಾಸಸ್ ಇರುತ್ತೆ. ಅದನ್ನು ಪಾಠ ಮಾಡೋದಕ್ಕೆ ಅಂತ SD ಅರವಿಂದ್ ಬರ್ತಾರೆ. ಅದಾದಮೇಲೆ ನಮ್ಮ ತುಂಬ ಜನ ಡೈರೆಕ್ಟರ್ಸು, ಆಕಾಶ್ ಶ್ರೀವಾತ್ಸವ್ ಬರ್ತಾರೆ. ಅದಾದಮೇಲೆ ಬಹದ್ದೂರ್ ಚೇತು ಬರ್ತಾರೆ, AP ಅರ್ಜುನ್ ಬರ್ತಾರೆ, ಪವನ್ ಒಡೆಯಾರ್ ಬರ್ತಾರೆ. ಇವರೆಲ್ಲ ರೆಗ್ಯುಲರ್ ನಮ್ಮಲ್ಲಿ ಫ್ಯಾಕಲ್ಟಿಗಳು. ಸುಮ್ಮನೆ ಗೆಸ್ಟ್ ಕ್ಲಾಸ್ನ ಬಂದು ತೊಗೊಂಡು ಹೋಗೋದಿಲ್ಲ. ಇವರೆಲ್ಲ ಪರ್ಮನೆಂಟ್ ಫ್ಯಾಕಲ್ಟಿಗಳು. ಇಷ್ಟೆಲ್ಲ ಹೇಳಿದ್ನಲ್ಲ, BM ಗಿರಿರಾಜಿಂದ ಎಲ್ಲರೂ ಹೆಸರು ಹೇಳಿದ್ನಲ್ಲ, ಅವರೆಲ್ಲರೂ ಪರ್ಮನೆಂಟ್ ಫ್ಯಾಕಲ್ಟೀಸ್ ನಮ್ಮ ಹತ್ರ ಬರೋರು. ತುಂಬ ಸ್ಪೆಷಲ್ ಕ್ಲಾಸಸ್ ಅಂತ ನಮ್ಮ ಪ್ರಕಾಶ್ ಬೆಳವಾಡಿಯವರು ತೊಗೊಳ್ತಾರೆ. ಅವರು ಒಂದು 5-6 ಕ್ಲಾಸ್ಗಳನ್ನ ತೊಗೊಳ್ತಾರೆ. ಈ ಥರ ತುಂಬ ಹೆಸರಿರುವಂಥವ್ರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಕೆಲಸ ಮಾಡಿರುವಂಥ ಡೈರೆಕ್ಟರ್ಸು, ತುಂಬ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂಥ ಡೈರೆಕ್ಟರ್ಸು, ಆ್ಯಕ್ಟರ್ಸು ಅವರೆಲ್ಲ ಬಂದು ಇಲ್ಲಿ ಕ್ಲಾಸ್ ತೊಗೊಳ್ತಾರೆ. 3 ಮಂತ್ಸ್ ಫುಲ್ ಟೈಮ್ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಕ್ಲಾಸ್ ಇವೆರಡು 10ನೇ ಬ್ಯಾಚು ಇವಾಗ ನಡೀತಾ ಇದೆ. ನಿಮಗೆ ಯಾರಿಗೆಲ್ಲ ಇಂಡಸ್ಟ್ರಿಗೆ ನಾನು ಕಲ್ತ್ಬಿಟ್ಟು ಇಂಡಸ್ಟ್ರಿಗೆ ಹೋಗಬೇಕು, ಹೋಗೋಕ್ಕಿಂತ ಮುಂಚೆ ಚೆನ್ನಾಗಿ ಪ್ರಿಪೇರ್ ಆಗಿ ಇಂಡಸ್ಟ್ರಿ ಒಳಗಡೆಗೆ ಹೋಗಬೇಕು, ಅಲ್ಲಿ ಹೋಗಿ ನಾವು ತುಂಬ ಏನೋ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ನಾವು ಒಂದು ಸಿನಿಮಾ ಮೂಲಕ ಇದು ಸರಿಯಿಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಹೋಗೋ ಬದಲು ಇಂಡಸ್ಟ್ರಿಗೆ ಹೋಗೋಕ್ಕಿಂತ ಮುಂಚೆನೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಕಲಿತು ಇಂಡಸ್ಟ್ರಿ ಒಳಗಡೆ ಹೋದರೆ ತುಂಬ ಒಳ್ಳೆಯದು. ಯಾಕೆಂದರೆ ಜಿ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.